ಎಂಜಾಯ್ ಮಾಡಿರಿ, ಒಳ್ಳೆ ಒಳ್ಳೆ ವ್ಲಾಗ್ಸ್ ಬರ್ತವೆ. ಮತ್ತೆ ಅಂದ್ರೆ ನಾವು ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ ನಮ್ಮ ಟ್ರಿಪ್, ಮತ್ತು ಅದಕ್ಕೆ ಟಿಕೆಟ್ಸ್ ಅದು ಏನೂ ಸಿಗಲಿಲ್ಲ. ಗೈಸ್ ನೋಡ್ರಿ, ಇವಾಗ ಬೈಕ್ ರೆಂಟಲ್ ಅದನ್ನೆಲ್ಲ ತೊಗೊಂಡಿವಿ, ಮತ್ತು ಪೇನು ಮಾಡಿದ್ದೀವಿ ಅಡ್ವಾನ್ಸ್, ಮತ್ತು ಡೆಪಾಸಿಟ್ ಇಡಬೇಕಲ್ಲ. ಇಲ್ಲಿ ಹೊಂಟಿವಿ ಈಗ ಮೈಸೂರು ಪಾಕ್ ಇನ್ವೆಂಟ್ ಆಗಿರೋ ಜಾಗ ಗುರು ಸ್ವೀಟ್ಸ್. ಮತ್ತೆ ನೀನು ಹೇಳು ಫಸ್ಟ್, ಚಲೋ ಇದ್ದಲ್ಲಿ ಕರ್ಕೊಂಡು ನಾಷ್ಟ ಅಂತ ಆ ಥರ ಕರ್ಕೊಂಡು ಹೋಗ್ತೀನಿ. ಒಟ್ಟು ಟೇಸ್ಟ್ ಇರ್ಬೇಕು. ಇನ್ನೊಂದು ದೊಡ್ಡ ಗ್ಲಾಸ್ ಆಗಿದ್ರೆ ಚಲೋ ಆಕಿತ್ತು. ಇನ್ನೊಂದೇ ದೊಡ್ಡ ಗ್ಲಾಸಾ? ಬಂದ ವಿಶಾಲ್ ಬಂದ. ಹಾಯ್ ಮಾಡಿ ಬಿಡ ಪಟ್ಟನಾಗೆ. ಹಾಯ್ ಮಾಡ. ಒಂದು 20 ಹಾಯ್ ಮಾಡ್ಬೇಕು ನಮ್ಮ ಕಡೆ. ಏನಂತೀಪ? ಏನು ಹೇಳ್ಬೇಕಪ್ಪ, ತಂಡೆ ಕರ್ಕೊಂಬಂದ್ಬಿಟ್ರಿ ಅವರು ತೆಗೆ ಅಂದ್ರೆ ತೆಗೆವಲ್ಲ. ನಮಸ್ಕಾರ ರೀಪ ಎಲ್ಲ ಸೌಕರ್ ಮಂದಿಗೆ. ಸೊ ಇವತ್ತು ನಾವೆಲ್ಲಿ ಹೊಂಟಿವ್ರಿಪ್ಪ ಅಂದ್ರೆ ನಮ್ದು ಟ್ರಿಪ್ಪಿಂದ ಜರ್ನಿ ಸ್ಟಾರ್ಟ್ ಆಗೋದೈತಿ. ಸೊ ಇವಾಗ ನಾವು ಫಸ್ಟ್ ಬೆಳಗಾವಿಂದ ಎಲ್ಲಿಗೆ ಹೋಗ್ಬೇಕ್ರಿಪ್ಪ ಅಂದ್ರೆ ಹುಬ್ಳಿಗೆ ಹೋಗ್ಬೇಕು. ಹುಬ್ಳಿದಾಗ ಟ್ರೈನ್ ಐತಿ. ಟ್ರೈನ್ ಹಿಡ್ಕೊಂಡು ನಾ ಎಲ್ಲಿ ಹೋಗ್ಬೇಕ್ರಿಪ್ಪ ಅಂದ್ರೆ ರಾಮನಗರಿಗೆ ಹೋಗ್ಬೇಕು. ಸೊ ಅತ್ತಾಗ ವಾಯನ ನಮ್ಮ ಗದಗ್ನಾಗ ಒಬ್ಬ ದೋಸ್ತ್ ಹತ್ತಾನ, ಮತ್ತು ನನಗೆ ಫ್ಯಾಮ್ಲಿನೂ ಸಿಗ್ತಾರೆ, ನಮ್ಮ ಪಪ್ಪ ಮತ್ತು ಅಕ್ಕ ಗದಗ್ದಾಗ. ಯಾಕ್ರಿಪ್ಪ ಅಂದ್ರೆ ಅಲ್ಲಿ ಬುತ್ತಿ ಕೊಡ್ತಾರೆ ನಮ್ಗೆ, ಟ್ರೈನ್ದಾಗ ಉಣ್ಣಾಕ್ ಬೇಕಲ್ರಿ ಇಬ್ಬರಿಗೂ. ಸೊ ಅದರ ಸಂಬಂಧ ಮತ್ತು ನಿಮ್ಗೆ ಯಾರ್ಯಾರ ಜೊತೆ ಹೊಂಟೀನಿ, ಯಾರ್ಯಾರ ಜೊತೆ ಇಲ್ಲ, ಮತ್ತು ಎಲ್ಲಿ ಹೊಂಟೀವಿ ಎಲ್ಲಿಲ್ಲ, ಮತ್ತು ನಾವು ಏನೇನು ಮಾಡ್ತೀವಿ ಏನೇನಿಲ್ಲ, ಯಾವ ಪ್ಲೇಸಿಗೆ ಹೋಗ್ತೀವಿ ಯಾವ ಪ್ಲೇಸಿಗಿಲ್ಲ, ಮತ್ತು ಆ ಪ್ಲೇಸಿಗೆ ಹೋಗೋಕೆ ಹೆಂಗೆ ಪ್ಲ್ಯಾನ್ ಮಾಡೀವಿ ಅದನ್ನೂ ಎಲ್ಲ ತೋರಿಸ್ತೀನಿ ಅಂತ. ಸೊ ಸ್ಟೇ ಟ್ಯೂನ್, ಕಾಯ್ತಿರ್ರಿ. ಹಂಗೆ ಅತ್ತಾಗ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಒಟ್ಟು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ನಿಮ್ಗೆ ಯಾರ್ಯಾರು ಪರಿಚಯ ಇರ್ತಾರಲ್ಲ ಅವರಿಗೆಲ್ಲ ಶೇರ್ ಮಾಡಿರಿ. ಸೊ ನೀವು ಹಂಗೆ ಕಾಯ್ತಿರಿ, ನೋಡ್ತೀರಿ, ತೋರಿಸ್ತೀವಿ ಅಂತ. 3 hours later. ಗಾಯ್ಸ್ ಇವಾಗ ನೋಡ್ರಿ, ನಾವು ಓಡಾಡ್ಕೊಂಬಂದು ಟ್ರೈನ್ ಅಂತೀವಿ. ನಿಂತಿದ್ದ ಅಂದ್ರೆ ಸೀಟ್ ಹಿಡ್ದಿದ್ದ, ಹೌದಲ್ಲೇ? ಸೀಟ್ ಹಿಡ್ದಿದ್ದಾರೆ ಇವ. ಸೊ ಇವಾಗ ಅಲ್ಲೇ ನಮ್ಮ ಮನ್ಯಾಗ ಯಾರು ಬರತ್ತಾರಿಪ್ಪ ಅಂದ್ರೆ ನಮ್ಮ ಅಕ್ಕ ಮತ್ತು ನಮ್ಮ ಡ್ಯಾಡಿ ಬರತ್ತಾರ ರೀ ನಮಗೆ ಬುತ್ತಿ ಕೊಡಕ್ಕೆ. ಸೊ ಇವಾಗ ಬರ್ರಿ ಗದಗಿಗೆ ಹೋಗ್ಬೇಕು, ಗದಗಿಗೆ ಹೋಗ್ಬಿಟ್ರಿ. ಜನರಲ್ದಾಗ ಈ ಥರ ಕಂಡೀಷನ್ ಇರ್ತೈತೆ ಅಂತ ಗೊತ್ತಿತ್ತು, ಅಂದ್ರೂ ಜನರಲ್ದಾಗ ಹೋಗ್ಬೇಕಾಗಿತ್ತು. ಯಾಕ್ರಪ್ಪ ಅಂದ್ರೆ ಸಡನ್ ಪ್ಲ್ಯಾನ್ ಆಗಿದ್ದ ಸಂಬಂಧ ಟಿಕೆಟ್ ಬುಕ್ ಮಾಡೋಕ್ಕೆಲ್ಲ ಅವೈಲೇಬಲ್ ಇರಲಿಲ್ಲ. ಇರಲಿ ಬಾ, ಏನಾಗೋದಿಲ್ಲ, ಇದೊಂದು ಮೆಮ್ರಿ ಇರ್ತೈತೆ ಅಂತ ಹೇಳಿ ಹಂಗೆ ನಡೆದ ಬಿಟ್ವಿ. ಗೈಸ್ ನೋಡ್ರಿ, ಪವನು ಬಂದ. ಹಾಯ್ ಮಾಡ. ಹಾಯ್ ಗೈಸ್. ಇವಾಗ ಒಂದು ಎಷ್ಟು ದಿವಸ, 3 ಇಲ್ಲ 4 ದಿವಸ ಬರೀ ನಮ್ಮದು ಹುಡುಗರ್ದಾಗ ಬರ್ತಿರ್ತೈತ್ರಿ, ಹೌದಿಲ್ಲ? ಹಾಂ, ಹುಡುಗರ್ದಾಗ ಬರ್ತೈತಿ ಅಂದೆ. ಎಂಜಾಯ್ ಮಾಡಿರಿ, ಒಳ್ಳೆ ಒಳ್ಳೆ ವ್ಲಾಗ್ಸ್ ಬರ್ತವೆ. ಮತ್ತೆ ಜೋರು ಹೇಳ್ಬೇಕು, ಒಳ್ಳೆ ಒಳ್ಳೆ ರೊಕ್ಕಿಲ್ಲ ಅಷ್ಟು. ಹೇಳಿದ್ ನೋಡ. ಪವನ್ ಹತ್ತಿ ಒಂದು ಅರ್ಧ ತಾಸು ಆದ್ಮ್ಯಾಗ ಇದೊಂದು ಮಾತು ಹೇಳ್ಬಿಟ್ರಿಪ್ಪ, ಬರ್ಲಿ ಗುಡ್ಡ ಅದು ಎಲ್ಲ ಮಸ್ತ್ ಬರ್ತಾವ ಅಂತ ಹೇಳಿ ಡೋರ್ ಕಡೆ ಕರ್ಕೊಂಡು ನಿಂತಿದ್ದ. ನೋಡ್ರಿ ನೇಚರ್ ವ್ಯೂ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಹಂಗೆ ಸ್ಟೇಷನ್ ಹೊಂಟ ಬಿಟ್ಟಿತ್ತು. ಯಾಕ್ರಿಪ್ಪ ಅಂದ್ರೆ ಎಕ್ಸ್ಪ್ರೆಸ್ ಇತ್ತದ, ಅದರ ಸಂಬಂಧ. ಸ್ಟೇಷನಿಗೆ ಬಂದಾದ್ಮ್ಯಾಗ ಇನ್ನೇನ್ರಿಪ್ಪ ಪಟ್ ಆಟೋ ಹಿಡ್ಕೊಂಡು ಆಟೋ ಹತ್ತಿ ಪವನರ್ ಹಾಸ್ಟೆಲ್ ಕಡೆ ನಡೆದ ಬಿಟ್ವಿ. ಗೈಸ್ ನೋಡ್ರಿ, ಒಮ್ಮಿದೊಮ್ಮಿಲ್ಕೆ ಟ್ರೈನ್ ಹಿಡಿದ ಪವನರ್ ಹಾಸ್ಟೆಲ್ ಕಡೆ ಬಂದೀವಿ. ಹೌದಿಲ್ಪ ಪವನ್? ನೋಡ್ರಿ, ಇದೆ ಜೋರ ಮಾತಾಡೋಕೆ. ನಮ್ಮ ಹಾಸ್ಟೆಲ್ ಇದೆ ನೋಡ್ರಿ. ಹಾಂ, ಇದೆ ನೋಡ್ರಿ ಅವ್ನ ಹಾಸ್ಟೆಲ್. ಸೊ ಇವಾಗ ನಾವು ಒಂದು ಹಾಸ್ಟೆಲ್ದಾಗ ಹೋಗಿ ಫ್ರೆಶ್ ಅಪ್ ಆಗಿ ಈಗ ಅವ ನಾಷ್ಟ ತರಕ್ಕೆ ಹೋಗ್ತಾನಂತೆ. ಈಗ ಇನ್ನೊಂದು ಯಾರ ಕಡೆ ರೀ, ವಾರ್ಡನ್ ಕಡೆ ಪರ್ಮಿಷನ್ ಅದೆಲ್ಲ ತೊಗೊಂಡ. ಅವ್ರು ಆ್ಯಕ್ಚುಲಿ ಅಲ್ಲಿ ಏನೂ ಕೇಳಿದ್ದಿಲ್ಲ, ಕೇಳಿದ್ರೆ ಪ್ರಾಬ್ಲಮ್ ಆಕೈತೆ. ಸೊ ಅದ್ರ ಸಂಬಂಧ ಇವಾಗ ಪರ್ಮಿಷನ್ ಅದು ಎಲ್ಲ ತೊಗೊಂಡಾನೆ. ಏನಂತ ನಿತೀಶ್? ಮತ್ತೆ ಪರ್ಮಿಷನ್ ಅಂತ ಸಿಕ್ತು. ಹಾಂ, ಸ್ಟೇ ಮಾಡೋ ಮಾಡ್ತೀನಿ. ಹಾಂ ನೋಡ್ರಿ, ಸ್ಟೇ ಮಾಡಿ ರೆಡಿ ಆಗೋಣಂತ. ಮತ್ತು ಏನೇನು ಮಾಡ್ತೀವಿ ಏನಿಲ್ಲ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ಇವಾಗ ನಾನು ಮತ್ತು ನಿತೀಶ್ ಫ್ರೆಶ್ ಅಪ್ ಆಗಿವಿ. ಸೊ ಇವಾಗ ಪವನ್ ಅವ ಬರೋದೈತಿ, ಈಗ ಅವ ಫ್ರೆಶ್ ಅಪ್ ಆಗಕ್ಕೆ ಹೋಗ್ಯಾನ. ಸೊ ನಿತೀಶ್ ಇವಾಗ ಎಲ್ಲಿ ಹೋಗೋದು ನೆಕ್ಸ್ಟ್? ನಾಷ್ಟ ಮಾಡಕ. ಹಾಂ, ನಾಷ್ಟ ಮಾಡಿ ಬಂದು ಮುಕ್ಕೊಳ್ಳೋನು. ಬಂದ ಬಕ್ಕೊಳ್ಳೋದು. ಯಾಕೆ ಟ್ರೈನ್ ನಿಂತು ಮಾಡಿ ಗೈಸ್? ಯಾಕ್ರಿಪ್ಪ ಅಂದ್ರೆ ನಾವು ಜನರಲ್ ಹೋಗಿದಾಗ ಬಂದುಬಿಟ್ಟಿವಿ. ಯಾಕಂದ್ರೆ ನಾವು ಸಡನ್ನಾಗಿ ಪ್ಲ್ಯಾನ್ ಆಯ್ತಲ್ಲ ನಮ್ಮ ಟ್ರಿಪ್, ಮತ್ತು ಅದಕ್ಕೆ ಟಿಕೆಟ್ಸ್ ಅದು ಏನೂ ಸಿಗಲಿಲ್ಲ. ಸೊ ಅದಕ್ಕೆ ಜನರಲ್ದಾಗ ಬಂದೀವಿ. ಇವಾಗ ಫಸ್ಟ್ ಹೋಗಿ ನಾಷ್ಟ ಮಾಡಿ ಬಂದು ಮಕ್ಕೊಂದು ಎದ್ದು ಅಂದ್ಮ್ಯಾಗ ಮತ್ತು ನೆಕ್ಸ್ಟ್ ಪ್ಲ್ಯಾನ್ ಏನೇನು ಇರ್ತೈತೋ ಗೊತ್ತಿಲ್ಲ. ಸೊ ಅದು ನೋಡ್ರಿ, ಕಾಯ್ತಿರ್ರಿ. ಪೂರ್ತಿ ವಿಡಿಯೋ ನೋಡ್ರಿ, ಮತ್ತು ಅರ್ಧಕ್ಕೆ ಬಿಟ್ಟು ಹೋಗಕ್ಕೆ ಹೋಗ್ಬಿಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ. ಪವನ್ ಮತ್ತು ನಿತೀಶ್ ನಾ ಬರೋಕಿನ ಮುಂಚೆ ಆ ಬೆಕ್ಕಿಗೆ ಆಟಾಡ್ಸತ್ತಿದ್ರಿ. ನಾ ಬಂದ್ಗಳೇ ಬೆಕ್ಕ ಓಡಿ ಹೋಗ್ಬಿಡ್ತೀರಿಪ್ಪ. ಅವ ಎಲ್ಲಿ ಕರ್ಕೊಂಡು ಹೊಂಟಿ ಈಗ? ಸ್ವಲ್ಪ ಜೋರು ಹೇಳಿ. ನಾಷ್ಟ ಮಾಡಕ್ಕೆ ಹೊಂಟೀವಿ, ಬರ್ರಿ. ಮುಂಜಾನೆ ಒಟ್ಟು ಚಲೋ ಇದ್ದಲ್ಲಿ ಕರ್ಕೊಂಡು ಹೋಗಿ. ಮಧ್ಯಾಹ್ನ ಇರ್ತದೆ, ನೈಟ್ ಇರ್ತದೆ. ನಾ ಏನು ಕೇಳತ್ತೀನಿ ಇಲ್ಲಿ ಹೇಳಿ ಫಸ್ಟ್. ಚಲೋ ಇದ್ದಲ್ಲಿ ಕರ್ಕೊಂಡು ನಾಷ್ಟ ಅಂತ ಆ ಥರ ಕರ್ಕೊಂಡು ಹೋಗ್ತೀನಿ. ಒಟ್ಟು ಟೇಸ್ಟ್ ಇರ್ಬೇಕು. ಚಿಕ್ಕ ಹೋಟೆಲ್ ಬೇಕಾ, ದೊಡ್ಡ ಹೋಟ್ಲ್ ಬೇಕಾ, ಯಾವ್ದು ಬೇಕಾ? ಯಾವ್ದಾರ ಇರಲಿ, ಅದ್ರಾಗ ಏನಿಲ್ಲ, ಕರೆ ಏನಿರ್ಬೇಕು, ಎಲ್ಲಾದ್ರೂ ಟೇಸ್ಟ್ ಇರ್ಬೇಕು. ಎಲ್ಲಾದ್ರೂ ಟೇಸ್ಟ್ ಸಿಗ್ತದೆ. ನೀನು ಯಾವ್ದು ಅಂತ ಹೇಳಿ ನೋಡಿ. ಒಟ್ಟು ಚಲೋ ಇದ್ದಲ್ಲಿ ಕರ್ಕೊಂಡು ಹೋಗತ್ತಾ?
15 minutes later. ಗೈಸ್ ನೋಡ್ರಿ ಇಲ್ಲೇ ಇದೇನೋ ರೈಸ್ ಬಂತ ಮತ್ತು ಅದ್ರ ಜೊತೆನೂ ಬೋಂಡ ತಗೊಂಡಿವಿ. ಸೊ ಟೇಸ್ಟ್ ನೋಡಿ ಆಮೇಲೆ ಹೇಳ್ತೇನೆ. ಇವಾಗ ಚಾ ಕುಡಿಯಕ್ಕೆ ಬಂದೀವಿ. ನಾಷ್ಟ ಅದು ಎಲ್ಲ ಆತ. ಚಾ ಕುಡಿಯಾಕ ಏನೇ ಚಾ ಕುಡಿಯಾಕ ಹೆಂಗಿತ್ತಪ್ಪ ನಿತೀಶ್? ಪವನ್ ತಿನ್ಸಿದ್ದೆ. ರೈಸ್ ಹಾಂ ಚಲೋ ಐತಿ. ಹಾಂ ಮತ್ತು ಬಜ್ಜಿ ಹೆಂಗಿತ್ತು? ಬಜ್ಜಿನ ಚಲೋ ಐತೆ. ಚಾ ಚಲೋ ಐತೆ. ಅದು ಮಸ್ತ್ ಇತ್ತು ಚಾ. ಹಾಂ ಆದ್ರೆ ಹಾಂ ಚಲೋ ಆಕಿತ್ತು. ಏನು ಹೇಳು. ಇನ್ನೊಂದು ದೊಡ್ಡ ಗ್ಲಾಸ್ ಆಗಿದ್ರೆ ಚಲೋ ಆಕಿತ್ತು. ಇನ್ನೊಂದು ದೊಡ್ಡ ಗ್ಲಾಸಾ? ಹಾಂ ಹಾಂ ಗೈಸ್ ನೋಡಿದ್ರಲ್ರಿ, ಕೇಳಿದ್ರಲ್ಲ ನಿತೀಶ್ ಹೇಳಿದ. ನಾಷ್ಟಾನು ಚಲೋ ಐತೆ ಮತ್ತು ಚಾನು ಚಲೋ ಐತೆ. ಸೊ ಇವಾಗ ನೆಕ್ಸ್ಟ್ ಏನ್ರಿಪ್ಪ ಅಂದ್ರೆ ಹೋಗಿ ಮಕ್ಕೋಬೇಕು. ಯಾಕಂದ್ರೆ ಮತ್ತೆ ನಾವು ಇವತ್ತು ನೈಟ್ ಟ್ರಾವೆಲ್ ಮಾಡ್ಬೇಕಲ್ಲ. ಸೊ ಅದ್ರ ಸಂಬಂಧ ಬರ್ರಿ ಇವಾಗ ಮತ್ತೆ ಮುಂದೆ ಏನು ಮಾಡ್ತೀವಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಗೈಸ್ ಪವನ್ ಶೆಟ್ಟಿ ಅಲ್ಲೇ ಕಾಲೇಜ್ಗೆ ಹೋದಾರಿ. ಯಾಕಂದ್ರೆ ಅವ್ರದ್ದು ಯಾವುದೋ ಸೀನಿಯರ್ದೇನೋ ರಿವ್ಯಾಲ್ಯೂಯೇಷನ್ ಹಾಕೋದೈತಂತ. ಸೊ ಅದ್ರ ಸಂಬಂಧ ಅವ ಅಲ್ಲೇ ಹೋದ. ನಾವು ಈಗ ಇಲ್ಲೇ ಪವನ್ ರೂಮಿಗೆ ಬಂದೀವಿ. ಯಾಕಂದ್ರೆ ರೆಸ್ಟ್ ಮಾಡ್ಬೇಕಲ್ರಿ ಅದ್ರ ಸಂಬಂಧ. 2 hours later. ಎಲ್ಲಿ ಹೋಗೋಣ್ರಪ್ಪ ಈಗ? ಮಡಿಕೇರಿ. ಕರೆಕ್ಟ್ ಹೇಳಿ, ಈಗ ಎಲ್ಲಿ ಹೋಗುದು? ಇಲ್ಲಿದ್ದ ಮೈಸೂರಿಗೆ ಹೋಗುವ. ಮೈಸೂರಿಗೆ ಹೋಗಿ ಬಸ್ ಗಿಸ್ ಎಲ್ಲ ಎಷ್ಟೊತ್ತಿಗೆ ಅಂತ ಕೇಳ್ಕೊಂಡು ಟೈಮ್ ಉಳಿದಿತ್ತಂದ್ರೆ ಮೈಸೂರು ಅಡ್ಡಾಡಿ ಆಮೇಲೆ ರಾತ್ರಿ ಮಡಿಕೇರಿ ಬಸ್ ಹತ್ತು. ಗೈಸ್ ಇವ 10 ನಿಮಿಷಕ್ಕೊಂದೊಂದು ಪ್ಲ್ಯಾನ್ ಚೇಂಜ್ ಮಾಡತ್ತನ್ರಿ. ಎದು ಯಪ್ಪ ಹೋಗೋದು ನೋಡ್ರಿ ಒಂದು ಏನು ಸಾಕು ಏನು ಗೈಸ್ ನೋಡ್ರಿ ಇಲ್ಲೆಲ್ಲ ಹೋಗ ಬ್ಯಾಡ ಬಿಡು ಪಾಕ. ಅದ ಮೈಲೇಜನ್ನು ಕೊಡಂಗಿಲ್ಲ. ಬ್ಯಾಡ ಅದು ಬ್ಯಾಡವು. ಯಾವ್ದೈತಿ ಮತ್ತೆ? ಅವೆಂಜರ್ ಐತಿ ನೋಡಿ. ಬ್ಯಾಡ್ಲಿಪ್ಪ, ಎಕ್ಸ್ಪೆನ್ಸ್ ಭಾಳ ಆತದ. ಆರ್ನೆಟ್ ಇದು ನಡೀತೈತಿ. ಬೇಡ ಇದು ಸೋಲ್ಡ್ ಔಟು. FZ ಸೋಲ್ಡ್ ಔಟು. ಅಂಟರ್ ಸೋಲ್ಡ್ ಔಟು. ಎಲ್ಲ ಸೋಲ್ಡ್ ಔಟು. ಇನ್ನು ಬಿಟ್ಟರೆ ಸ್ಕೂಟಿನೇ ಸಿಗ್ತಾವ ನೋಡಿ. ಅಲ್ಲಿ ಒಂದೊಂದ ಗಾಡಿ ಅದಾವ. ನಾವು ಎಷ್ಟೆಷ್ಟು ಇರ್ತಾವೆ? ಹಾಂ ಮತ್ತು ಹಂಗೆ ಒಂದು ಕ್ಲಿಕ್ ಮಾಡಿ ನೋಡೋದನ್ನ. ಗೈಸ್ ಈಗ ಪವನ್ ಊಟಕ್ಕೆ ಕರ್ಕೊಂಬ ಅಂತ ಹೇಳೇನ್ರಿ. ಊಟಕ್ಕೆ ಕರ್ಕೊಂಬಂದಾನ್ರಿ. ಜೋರು ಮಾತಾಡ, ಜೋರು ಮಾತಾಡ. ಬೇರೆ ಟೈಮ್ದಾಗೆಲ್ಲ ಜೋರು ಮಾತಾಡ್ತಿ. ಹಾಂ ರೆಸ್ಟೋರೆಂಟಿಗೆ ಬಂದೀವಿ. ಆರ್ಡರ್ ಮಾಡಿವಿ, ಬರ್ತೈತಿ. ಬಂದ್ಮೇಲೆ ತೋರಿಸ್ತೀವಿ. ಏನು ಆರ್ಡರ್ ಮಾಡಿದ್ವಿ? ಬಂದ್ಮೇಲೆ ತೋರಿಸ್ತೀವಿ. ತೋರಿಸ್ತೀವಿ. ಹಾಂ ಆಯ್ತು. ಸಸ್ಪೆನ್ಸ್ ಮೇಂಟೈನ್ ಮಾಡೋದು. ಏನೇನೆ ಸಸ್ಪೆನ್ಸ್ ಮೇಂಟೈನ್ ಮಾಡೋದು. ಮಾಡ ಏನು ಸಸ್ಪೆನ್ಸು? ಗೈಸ್ ಇನ್ನೊಂದು ಏನ್ರಿಪ್ಪ ಅಂದ್ರೆ ಇವಾಗ ಪವನ್ ಐತಲ್ರಿ, ಪಟ್ ಸಡನ್ ಆಗಿ ಪ್ಲ್ಯಾನ್ ಮಾಡತ್ತಾನ. ಸಿಕ್ಕಿದ್ದಲ್ಲೇ ಹೋಗೋಣ ತನ್ರಿ. ಇವಾಗ ನೋಡ್ರಿ ಇವಾಗ ಟೈಮ್ ಎಷ್ಟಾಗೈತಿ? 1:30. 1:30 ಆಗೈತ್ರಿ. 2:00 ಟ್ರೈನ್ ಐತಿ. ನಾವು ಈಗ ಊಟ ಮಾಡತ್ತೀವಿ. ಮತ್ತು ಇಲ್ಲಿಂದ ರೈಲ್ವೆ ಸ್ಟೇಷನ್ 2 ಕಿಲೋಮೀಟರ್ನ ಐತ್ರಿ. ಸೊ ಅದು ನೋಡೋಣ್ರಿ, ನಡ್ಕೊಂತ ಹೋಗೋದಾಗುತ್ತೋ ಏನು ಆಟೋ ತೊಗೊಂಡು ಹೋಗೋದಾಗುತ್ತೋ ಅಂತ ಹೇಳಿ. ನಿಮ್ಗೆ ಹೆಂಗೆ ಅನಿಸ್ತೈತಿ? ನಾವು ನಡ್ಕೊಂಡು ಹೋದ್ರೆ ಚಲೋ. ಗೈಸ್ ಈಗ ಹಂಗೆ ಅಂತಂದ್ರಿ, ಇವ್ನು ರೂಢಿ ಐತಿ. ಬಿಸಿಲಾಗ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ ಇಲ್ಲಿ. ಅದ್ರಾಗ ಬ್ಯಾಗ್ ಹಾಕೊಂಡು ಹಂಗಿಲ್ಲ. ಏನಂತ ನಮಗಂತ್ರ ಆಟೋ ಬೇಕಾ? ಹೌದು. ಗೈಸ್ ನನಗೂ ಆಟೋ ಬೇಕಾ, ಮತ್ತು ನಿತೀಶ್ಗೂ ಆಟೋ ಬೇಕಾ, ಪವನ್ಗೆ ಆಟೋ ಬೇಡ. ಸೊ ಅದಕ್ಕೆ ಅವ್ನಿಗೆ ಏನು ಮಾಡೋಣ, ನಡ್ಕೊಂಡು ಕಳ್ಸೋನು ನಾ ಇಬ್ಬರು ಆಟೋ ತಗೊಂಡು ಹೌದಿಲ್ಲ? ಏನಂತ ಹಾಂ ನೋಡ. ಆದ್ರೆ ಆಟೋದಿಗೆ ಚಾರ್ಜ್ ನೀನು ಕೊಡ್ಬೇಕು. ನಾನೇ ಕೊಡಲಿ? ಯಾಕಂದ್ರೆ ನೀನು ನಡ್ಕೊಂಡು ಬರತ್ತಲ್ಲ ಅದಕ್ಕೆ. ರಾಮನಗರನಾಗ ಅದೀನಿ ಆಗಲೇ ಯಾರು ಅಂದ್ರು ಕೊಡ್ಬೇಕು. ನಿಮ್ಗಿಂತ ಜಾಸ್ತಿ ಯಪ್ಪ ಗೈಸ್ ನಮ್ಮ ಟ್ರಿಪ್ಪಿನ ಖರ್ಚೆಲ್ಲ ಅವನೇ ನೋಡ್ಕೋತಾನ್ರಿ. ಹೆಂಗಿದ್ರೆ ಟ್ರಿಪ್ಪಿನ ಖರ್ಚೆಲ್ಲ ಅವನೇ ನೋಡ್ಕೋತಾನ್ರಿ. ನೋಡ್ಕೊ ಐತ್ರಿ, ಅಷ್ಟು ದೊಡ್ಡ ಮನ್ಸಿಲ್ರಿ ಖರ್ಚು ಮಾಡಕ್ಕ. ಅದೇ ಬೇರೆದವ್ರು ಕೇಳಿದ್ರೆ ಬೇರೆದವ್ರು ಕೇಳಿದ್ರಿಲ್ಲ, ಕೇಳಿದ್ರಿಲ್ಲ, ಯಾರು ಕೇಳಿದ್ರಿಲ್ಲ. ಆಯ್ತು ರೀ ಗೈಸ್, ಹೋಗೊಂಬರ್ರಿ. ಇವಾಗ ಅಲ್ಲಿ ಮೈಸೂರಿಗೆ ಹೋಗ್ತೀವಿ. ಅಲ್ಲಿ ಹೋಗಿ ಏನೇನೋ ಮಾಡೋಣ ಅನ್ನತನ ಮಾಡೋಣ. ಗೈಸ್ ನೋಡ್ರಿ, ನಾವು ಊಟಕ್ಕೆ ಏನೇನು ಆರ್ಡ್ರ್ ಮಾಡೀವಿ ಅಂದ್ರೆ ಪರೋಟ ಮತ್ತು ಎಗ್ ಬುರ್ಜಿ ಆರ್ಡ್ರ್ ಮಾಡೀವಿ. ಮತ್ತು ಇದ್ರೊಳಗೆ ಶೇರ್ವ ಐತಿ, ಮತ್ತು ಒಂದು ಕಾಳ ಪಲ್ಯ ಐತಿ, ಮತ್ತು ಇನ್ನೊಂದು ಉಳ್ಳಾಗಡ್ಡಿ ಅದು ಕೊಟ್ಟಾರ. ಊಟ ಅದು ಎಲ್ಲ ಮಸ್ತಾಗಿತ್ತು. ಇನ್ನೇನ್ರಿಪ್ಪ ನಡ್ಕೊತ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಬಿಸಿಲಂತರೂ ಸಿಕ್ಕಾಪಟ್ಟೆ ಐತೆ. ಇನ್ನೇನ್ರಿಪ್ಪ ಮತ್ತು ಆಟೋ ತರಬಿಸಿ ಹೊಳ್ಳಿ ಸ್ಟೇಷನ್ ಕಡೆ ನಡೆದು ಬಿಟ್ಟಿವಿ 3 ಮಂದಿ ಸೇರಿ. ಗೈಸ್ ನೋಡ್ರಿ, ಇವಾಗ ರೈಲ್ವೆ ಸ್ಟೇಷನಿಗೆ ಬಂದೆ ನಾವು. ಇದು ಯಾರು ರೈಲ್ವೆ ಸ್ಟೇಷನ್ ರೀಪ್ಪ ಅಂದ್ರೆ ರಾಮನಗರ ರೈಲ್ವೆ ಸ್ಟೇಷನ್. ಸೊ ಎಲ್ಲಿ ಹೊಂಟಿವಿ ನಾವು? ಮೈಸೂರಿಗೆ ಹೊಂಟಿವಿ. ಹಾಂ ಮೈಸೂರು. ಎದಕ್ಕೆ? ನೋಡಮ್ಮ, ಅಲ್ಲೋದ್ಮೇಲೆ ನಮ್ಮದೆಲ್ಲ ಸಡನ್ ಪ್ಲ್ಯಾನ್ಸ್. ಮುಂದೆ ಪ್ಲಾನ್ ಮಾಡಲ್ಲ ನಾವು. ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ನೋಡ. ನೀ ಏನು ಹೇಳ್ತಿ? ಎದಕ್ಕೆ ಹೊಂಟಿವಲ್ಲಿ ಮೈಸೂರಿಗೆ? ಬಸ್ ಹೋಗಕ್ಕೆ. ಏನು ಹೇಳ್ಬೇಕು? ಐತ್ರಿ ಗೈಸ್, ಇವಾಗ ಬಸ್ ಒಂದು ನೋಡ್ಕೋಬೇಕು, ಪ್ಲಸ್ ಅಲ್ಲೊಂದು ಏನರ ಯಾವ್ದಾರ ಒಂದು ಪ್ಲೇಸ್ ನೋಡ್ಬೇಕಂತ ಐತಿ. ಬರ್ರಿ ಹೋಗೋಣ. ಇವಾಗ ಮೈಸೂರಿಗೆ ಬಂದೀವಿ ರೀ ನಾವು. ಸೊ ನೆಕ್ಸ್ಟ್ ಇವಾಗ ಎಲ್ಲಿ ಹೋಗೋದೇಳೆ?
ಇವಾಗ KSRTC ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಮಡಿಕೇರಿ ಬಸ್ಸಸ್ ಬಗ್ಗೆ ಎಂಕ್ವೈರಿ ಮಾಡಬೇಕು. ಹಾಂ, ನೆಕ್ಸ್ಟ್ ಪ್ಲ್ಯಾನ್. ಮತ್ತೇನಂತಪ್ಪ ನಿತೀಶ್? ಅವನ ಕೇಳ ಅವಂದಿಗಿಡ ಮೈಸೂರದೆಲ್ಲ ತೋರಿಸೋದು ಅವ್ನು ಬಿಟ್ಟಿದ್ದೆ. ಹಾಂ, ಬರೀ ಗೈಸ್ ಹೋಗೋಣ್ರಿ. ಗೈಸ್ ನೋಡ್ರಿ, ಇಲ್ಲೇ ನಾವು ಇವಾಗ ಜ್ಯೂಸ್ ಕುಡಿಯಕ್ಕೆ ಬಂದೀವಿ. ಹೌದಿಲ್ಲ ಪಾಪ? ಅವನ ಚಲೋ ಇರ್ತೈತೆ? ಅದು ಗೊತ್ತಿಲ್ಲಪ್ಪ, ನಾನು ಇವಾಗ ಮೈಸೂರಾಗಿ ಫಸ್ಟ್ ಟೈಮ್ ಕುಡಿಯೋಕೆ. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಫಸ್ಟ್ ಟೈಮ್ ನಾವು ಬಂದಿವಿ, ಎಲ್ಲಿ ಗೊತ್ತಿಲ್ಲ. ಆಯ್ತು, ನೀ ಯಾವ್ದು ತೊಗೊಂಡು? ನಾನು ಇನ್ನೂ ಆರ್ಡ್ರ್ ಮಾಡಿಲ್ಲ. ಹೈ, ಹಾಂ, ನೀ ಯಾವ್ದು ತೊಗೊಂಡು? ಬಟರ್ ಸ್ಕಾಚ್ ಐಸ್ ಕ್ರೀಮ್. ಗೈಸ್ ನಾ ಯಾವ್ದು ತೊಗೊಂಡಿನಿ ರೀ? ಮಾಸ್ಕ್ ಮೇಲೆ ತೊಗೊಂಡಿನಿ. ನೀ ತೊಗೋರೋ ಪಟ್ಟೆ ಹೇಳ್ತೀನಿ. ಕೋಕಮ್ ತೊಗೋಬೇಕಂತೀವಿ. ಆಯ್ತಾ, ತಗೋ ಗೈಸ್. ಇವಾಗ ಜ್ಯೂಸ್ ಕುಡಿದು ಮತ್ತೆ ಮುಂದೆ ಏನಾಗುತ್ತೆ ತೊಗೊಂಡು ಬರ್ತೀವಿ. ಗೈಸ್ ನೋಡ್ರಿ, ಇಲ್ಲೇ 3 ಮಂದಿ ಒಂದೊಂದು ಜ್ಯೂಸ್ ತೊಗೊಂಡಿವಿ. ನೀ ಏನು ತೊಗೊಂಡಿಪ್ಪ? ನನ್ನಾರಿ ತೊಗೊಂಡಿವಿ. ಹಾಂ, ನನ್ನ ರೀ. ಗೈಸ್ ಏನು ತೊಗೊಂಡ ನಮ್ಗೆ ಗೊತ್ತಿಲ್ಲ ರೀ. ಗೈಸ್ ನೋಡ್ರಿ, ಇಲ್ಲೇ ಮೈಸೂರಾಗಿನ ಪೋಸ್ಟ್ ಆಫೀಸ್ ಹೆಂಗೈತೆ ನೋಡ್ರಿ. ಗೈಸ್ ನೋಡ್ರಿ, ಇಲ್ಲೇ ನಾವು ಹಂಗೆ ತಿರ್ಗಾಡ್ಕೋತ ಮೈಸೂರು ಪ್ಯಾಲೇಸ್ ಕಡೆನೇ ಬಂದ್ವಿ. ನೋಡ್ರಿ, ಈಗ ಮೈಸೂರು ಪ್ಯಾಲೇಸಿಗೆ ಹೋಗಕ್ಕೆ ಹಂಗಿಲ್ಲ ರೀ. ಯಾಕ್ರಿಪ್ಪ ಅಂದ್ರೆ ನಮ್ಗೆ ಸ್ವಲ್ಪ ಅರ್ಜೆಂಟಾಗಿ ಬಸ್ ಕ್ಯಾಚ್ ಮಾಡೋದೈತಿ. ಸೊ ಅದ್ರ ಸಂಬಂಧ ಹೆಂಗೋ ಮೈಸೂರು ಪ್ಯಾಲೇಸ್ ನೋಡೇವು ನಾವು. ಹೌದಿಲ್ಪ ಅವನೇ? ಅಭಿಷೇಕ್ದ ಆಗದೈತಿ. ಹಾಂ, ಮುಂದೆ ಬರ್ಕೊಡ್ತಾನಂತ ರಾಜ. ಹಾಂ, ಮತ್ತೆ ಗೈಸ್ ನಾವಂತರೂ ಎಲ್ಲಿ ಹೋಗಲೇ ಇಲ್ಲ. ಎಲ್ಲ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತೆ. ಯಾಕ್ರಿಪ್ಪ ಅಂದ್ರೆ ಇನ್ನೂ ಬಸ್ಸ ಬಂದಿಲ್ಲ ರೀ. ನಾವು ಅದೇನು ಡ್ಯಾಮಿಗೆ ಹೋಗೋದಿತ್ತಲ್ಲ, ಆ ಬಸ್ಸ ಬಂದಿಲ್ಲ. ಇರಲಿ ಬಿಡ ಅಂತೇಳಿ ಮತ್ತೆಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಇಟ್ಟತನ ಕುಂತು ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ನಾಳೆ ಎಲ್ಲೆಲ್ಲಿ ಹೋಗ್ಬೇಕು, ನಾಡ್ದು ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋದೆಲ್ಲ ಈಗ ಮುಗಿತ ಫಿಕ್ಸ್ ಆಯ್ತು. ನಾಳೆ ನಾಡ್ದು 2 ದಿನ ಮಜಾ ಎಂಜಾಯ್. ಪವನ್ ಏನಂತಿಪ್ಪ? ನೀ ಅಂತರೂ ಎಲ್ಲ ಕ್ಯಾನ್ಸಲ್ ಮಾಡಿಸಿದಿ. ನಾ ಯಾಕೆ ಕ್ಯಾನ್ಸಲ್ ಮಾಡ್ಲಪ್ಪ? ಬಸ್ ಬರಲಿಲ್ಲ ಅಂದರೆ ಏನೇ ತಾಸು ಆಯ್ತು ನಾವು ಬಂದು ಬಸ್ ಸ್ಟ್ಯಾಂಡ್ಗೆ. ವಾಟರ್ ಶೋ ಸ್ಟಾರ್ಟ್ ಆಗಿರುತ್ತೆ. ಹಾಂ, ಸೊ ಗೈಸ್ ಇವಾಗ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರಿ. ಇವಾಗ ಇನ್ನೊಬ್ಬ ವಿಶಾಲ ನನ್ನ ದೋಸ್ತ್ ಬರತ್ತನ್ರಿ. ಸೊ ಇವಾಗ ಅವ್ನ ಕಡೆ ಹೋಗ್ಬೇಕಾ? ಬರೀ ಹೋಗೋಣ್ರಂತ ಇವಾಗ ಅವ್ನ ಕಡೆ. 1 hour later. ಗೈಸ್ ನೋಡ್ರಿ, ಇವಾಗ ನಾವು ಮೈಸೂರು ಪ್ಯಾಲೇಸ್ ಕಡೆ ಬಂದೀವಿ. ನಾವು ಒಳಗೆ ಏನು ಹೋಗಲಿಲ್ಲ, ಯಾಕಂದ್ರೆ ಸುಮ್ಮ ಮನೆ ನೋಡೋದಾಕೈತಿ ಬರೀ ಅಂಥೇಳಿ. ಸೊ ಇವಾಗ ಇಲ್ಲೇ ಹೊರಗೆ ಬಂದೀವಿ. ತೋರಿಸಿ ಅಂತಡ್ರಿ. ನೋಡ್ರಿ ಇಲ್ಲಿ ಹೆಂಗೈತಿ. ಪವೇ ಇವ್ನು ಲೈಟ್ ಎದಕ್ಕೆ ಆನ್ ಮಾಡಿಲ್ಲ? ವೀಕೆಂಡ್ಸು ಮತ್ತು ಗೌರ್ಮೆಂಟ್ ಹಾಲಿಡೇಸ್ ದಿನ ಮಾತ್ರ. ಅಂದ್ರೆ ಒಟ್ಟು ಪಬ್ಲಿಕ್ ಯಾವಾಗ ಜಾಸ್ತಿ ಬರ್ತೈತೆ ಅವಾಗ ಅಷ್ಟೇ. ಪಬ್ಲಿಕ್ ಜಾಸ್ತಿ ಅಂತಲ್ಲ, ಹಾಂ, ಒಟ್ಟು ಒಂಥರ ಅದೊಂದು ಸಿಗ್ನಿಫಿಕೆನ್ಸ್. ಏನು ಸಿಗ್ನಿಫಿಕೆನ್ಸ್? ಏನೋ ರಾಜನ್ ಕೇಳಬೇಕು. ನಗಾತಿದ್ದಕ್ಕೆ ನೀನು ಕರೆಕ್ಟಾಗಿ ಹೇಳು. ಯಾರು ನೋಡಂಗಿಲ್ಲ. ರಾಜಕ್ಕೆ ಗೊತ್ತು, ನನಗೆ ಗೊತ್ತಿಲ್ಲಪ್ಪ. ನೋಡಪ್ಪ ನಿತೀಶ್, ಹೇಳಂದ್ರೆ ಹಿಂಗೆ ಮಾಡತ್ತ ನಾವು ಏನು ಹೇಳ್ತೀವಿ ಹಂಗೆ? ನಮಗಂತ ಗೊತ್ತಿಲ್ಲಪ್ಪ, ಅವನ ಕೇಳ್ಬಿಡ್ರಿ. ಅವನ ಯಾಕೆ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿನಿ ನಾನು. ಆಯ್ತಪ್ಪ, ಇದು ನೋಡಿ ಹೆಂಗೆ ಅನ್ನಿಸ್ತೀರಿ ಹಿಂಗೆ? ಅದನ್ನ ಹೇಳು. ಒಳಗೆ ಲೈಟಿಂಗ್ಸ್ ಇಲ್ಲ, ನೋಡಿ ಆಯ್ತಾ? ಇಲ್ಲಿ ಮಾತಾಡಿಲ್ಲ. ಹಾಂ, ಹೇಳು. ಏನದಾವಲ್ಲಿ? ಮೈಸೂರಲ್ಲಿ ಒಂದು ಫೆಸಿಲಿಟಿ ಐತೆ. ಮೈ ಬೈಕ್ ಅಂತ ಒಂದು ಬೈಸೈಕಲ್, ಎಲೆಕ್ಟ್ರಿಕ್ ಬೈಸೈಕಲ್ಸು. ಪರ್ ಡೇ ತೊಗೋಬೋದು, ವೀಕ್ಲಿ ತೊಗೋಬೋದು, ಮಂತ್ಗೆ ತೊಗೋಬೋದು, ಎಲ್ಲ ಸುತ್ತಾಡ್ಬೋದು ಆರಾಮಾಗಿ. ಹಾಂ, ಮತ್ತು ಪರ್ ಡೇ ಚಾರ್ಜಸ್ಸು ಒಂದು 85 ಆಗುತ್ತೆ. ಹಾಂ, ಅಷ್ಟೇ. ಎಷ್ಟು ಥರ ಓಡಾಡ್ಬೋದು? ಮತ್ತು ಅದರೊಳಗೆ ಚಾರ್ಜ್ ಖಾಲಿ ಇರುತ್ತೆ. ಹಾಂ, ನೀವು ಮತ್ತೆ ಒಂದು ಸ್ಟೇಷನ್ ಹುಡ್ಕೊಂಡು ಚೇಂಜ್ ಮಾಡ್ಕೋಬೋದು. ಒಂದು ಬ್ಯಾಟ್ರಿ ಲಿಮಿಟ್ 40 ಕಿಲೋಮೀಟರ್ಸ್ ಇರುತ್ತೆ. ಹಾಂ, 40 ಕಿಲೋಮೀಟರ್ಸ್ ತಿರುಗಾಡಿದ ಮೇಲೆ ಮತ್ತೆ ಒಂದು ಯಾವುದಾದ್ರು ಸ್ಟೇಷನಲ್ಲಿ ಇಟ್ಬಿಟ್ಟು ಮತ್ತೆ ಚೇಂಜ್ ಮಾಡ್ಕೋಬೋದು. ಆಯಿತಾ? ಥ್ಯಾಂಕ್ ಯು ಸರ್. ಯು ಆರ್ ವೆಲ್ಕಮ್. ಯಾ ಮೋಸ್ಟ್ ವೆಲ್ಕಮ್. ಬಾಯ್. ಏನರ ಹೇಳಿ ಈಗ ನೆಕ್ಸ್ಟ್ ಪ್ಲ್ಯಾನ್ ಹೇಳಿ. ನೆಕ್ಸ್ಟ್ ಏನಿಲ್ಲ, 11 ಗಂಟೆ ತನಕ ವೆಯ್ಟ್ ಮಾಡೋದು. ಮಡಿಕೇರಿ ಬಸ್ ಹತ್ಕೊಂಡು ಮಡಿಕೇರಿ. ಆಯಿತಾ? ಬಾಯ್. ಹಾಯ್. ಎಲ್ಲಿ ಹೊಂಟಿವಿ ಈಗ? ಮೈಸೂರು ಪಾಕ್ ಇನ್ವೆಂಟ್ ಆಗಿರೋ ಜಾಗ ಗುರು ಸ್ವೀಟ್ಸ್ ಹೋಗ್ಕೊತೀವಿ ಇವಾಗ. ಹೋಗ್ಬಿಟ್ಟು ನಮ್ಮ ಅಭಿಷೇಕ ಚಲವಾದಿಗೆ ಮತ್ತು ನಿತೀಶ್ಗೆ ಟೇಸ್ಟ್ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತೀವಿ. ಆಯ್ತು ಬಿಡು. ಸ್ಪಾನ್ಸರ್ಶಿಪ್ ಯಾರ್ದು? ಸ್ಪಾನ್ಸರು ಪವನ್ ಬಿಡು. ನಂದು. ಹಾಂ, ಸ್ಪಾನ್ಸರ್ಶಿಪ್ ಎಲ್ಲ ಪವನ್ ಅಂದ್ರಿ. ಹೌದಲ್ಲ? ಆಯಿತು. ನಿಮ್ಗಿಂತ ಜಾಸ್ತಿನಾ? ಹೋಗೋದು ನೋಡಿ ಏನೋ ಒಂದು ಮೈಸೂರು ಪಾಕು. ಹಾಂ, ಮತ್ತೆ ಹೇಳಿ. ನಿಮ್ಮ ಖುಷಿನೇ ನಮ್ಮ ಖುಷಿ. ಆಯ್ತಪ್ಪ, ಈಗ ಒಟ್ಟು ಕೊಡಿಸ್ತಿಲ್ಲ ಹೇಳಿ. ಏನಾತೆ? 2 ದಿನದ ಟ್ರಿಪ್ ಖರ್ಚು ಅವನ ನೋಡ್ಕೊತಾನೆ. ಗೈಸ್ ನೋಡ್ರಿ, ನಮ್ಮ ಮನೆ ಬಾರ ಹೆಂಗಾಗೈತಿ. ಹಿಂದೊಂದು ಬ್ಯಾಗ್, ಕೈಯಾಗ ಒಂದು ಬ್ಯಾಗ್, ನನ್ನ ಕೈಯಾಗ ಒಂದು ಕ್ಯಾಪ್, ಪವ್ಯಾಂದು ಒಂದು ಬ್ಯಾಗ್, ಮತ್ತೊಂದು ಬ್ಯಾಗ್, ನಂದು ಹೆಗ್ಲಾಗ ಒಂದು ಬ್ಯಾಗ್ ಐತಿ ನೋಡ್ರಿ. ಇಲ್ಲಿ ಹೆಗ್ಲಾಗ ಒಂದು ಬ್ಯಾಗ್ ಐತಿ ನಂಗೆ. ಆ್ಯಕ್ಚುಲಿ ಅದು ನನ್ನ ಕಡೆ ಇತ್ತು, ಪವನ್ ಕೊಟ್ಟಿನಿ ಅದನ್ನ, ಯಾಕಂದ್ರೆ ವಿಡಿಯೋ ಮಾಡಿಸ್ ಮುಂದೆ. ಹೌದಿಲ್ಪ?
ಏನೋ ದೊಡ್ಡವ್ರು ಹೇಳ್ದಂಗೆ ಕೇಳ್ಬೇಕಲ್ಲ. ಗೈಸ್ ಇವ ಯಾಕೋ ಭಾಳ ಮಾತಾಡತ್ತನ್ರಿ ಇವತ್ತು. ಕ್ಯಾಮ್ರಾ ಮುಂದೆ ಬಂದಂಗೆಲ್ಲ ಬಾರಿ ಮಾತಾಡತ್ತಾನ. ಆಯ್ತು ಇವಾಗ ಒಟ್ಟು ಕೊಡಿಸ್ತಿಲ್ಲ. ಕೊಡ್ತೀನಿ ಬರ್ರಿಪ್ಪ. ಸರಿ ಬಾ. ಗೈಸ್ ಇವ ಪವನ್ ನೋಡ್ರಿ ಇಲ್ಲಿ ಅಲ್ಲಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸೀದಾ ಮಾರ್ಕೆಟಿಗೆ ಹೇಳ್ಕೊಂಬಂದಾನ. ನೋಡ್ರಿ ಇಲ್ಲಿಗ ಪವೇ ಸ್ವಲ್ಪ ಝೂಮ್ ಮಾಡ್ರಿ ಈ ಕಡೆ. ಎಲ್ಲೇ ಇಲ್ಲೇನ ಗುರು ಸ್ವೀಟ್. ಹಾಂ ಇಲ್ಲ ನೋಡ್ರಿ ಮೈಸೂರು ಪಾಕ್ ಇನ್ವೆಂಟ್ ಆಗಿದ್ದು. ಹಾಂ ಆಯ್ತು ಗೈಸ್ ಇವಾಗ ನಾವು ಕೊಂತೀವಿ ಟೇಸ್ಟ್ ಮಾಡೋಣ. ಹಾಂ ಬರ್ರಿ ಅದ್ರೊಳಗೆ ಹೋಗಿ ಟೇಸ್ಟ್ ಮಾಡೋಣ ಬರ್ರಿ. ಗೈಸ್ ನೋಡ್ರಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಸೂರು ಪಾಕ್ ಅದಾವ ನೋಡ್ರಿ ಇಲ್ಲಿ. ನೋಡ್ರಿ ಗೈಸ್ ನೋಡ್ರಿ ಇಲ್ಲೇ ಫೈನಲಿ ನಾವು ಗೀ ಮೈಸೂರು ಪಾಕ್ ತೊಗೊಂಡಿವಿ. ಹೌದಲ್ಪ ಕರೆಕ್ಟ್ ಐತಿಲ್ಲ? ಸ್ಪೆಷಲ್ ಗೀ ಮೈಸೂರು ನೋಡ್ರಿ. ಪಾಕ್. ಗೈಸ್ ನೋಡ್ರಿ ಇವ ಮತ್ತೆ ಎಲ್ಲೇ ತಂದೆ ಎಲ್ಲೇ ಕುಂದರ್ಸಾನ ಇವ. ಬರೀ ಇದಾಗೈತಿ ನೋಡ್ರಿ ಇಲ್ಲಾಗ ಇಲ್ಲಿ ಕುಂದರ್ಸಾನ. ಒಂದು ಕರೆಕ್ಟ್ ಕರ್ಕೊಂಡು ಹೋಗೋದು ಗೊತ್ತಿಲ್ಲಲ್ಲ ನೀಗ. ಎಲ್ಲ ಫ್ಲಾಪ್ ಆಗತ್ತೆ ಇವತ್ತಿನ ಪ್ಲಾನ್ ಎಲ್ಲ. ಹೌದಿಲ್ಲ? ಇಲ್ಲಿ ಮಾತಾಡ ಫಸ್ಟ್. ನಾವೇನು ಫ್ಲಾಪ್ ಮಾಡಿಲ್ಲಪ್ಪ. ಹಾಂ ನಾವು ಬರಂಗ್ ಬಂದೀವಿ. ಸಡನ್ ಮಾಡಂಗ್ ಮಾಡೀವಿ, ಅದು ವರ್ಕೌಟ್ ಆಗಿಲ್ಲ ಅಷ್ಟೇ. ಹಾಂ ಇಲ್ಲದಾನ ಬಂದಂತ ನೋಡ್ಲಿ. ಇವಾಗ ನಮ್ಮ ದೋಸ್ತ ಮಾತ್ರ ವಿಶಾಲ್ ಅಂತ ಹೇಳಿ ಬರ್ತಾನ. ಅವ್ನು ತೋರಿಸಿದ್ರಿ ಡ್ಯುವಲ್ ಬಂದ ವಿಶಾಲ್ ಬಂದ ಹಾಯ್ ಮಾಡಿ ಬಿಡ ಪಟ್ಟನಾಗೆ. ಹಾಯ್ ಮಾಡ. ಒಂದು 20 ಹಾಯ್ ಮಾಡ್ಬೇಕು ನಮ್ಮ ಕಡೆ. ಗೈಸ್ ನೋಡ್ರಿ ಇಲ್ಲಿ ಅಕ್ಕ ವಿಶಾಲ ಆಯ್ತು ತಗೋ. ಏನ್ಪಾ ವಿಶಾಲ ಈಗ ಫುಲ್ ಎಲ್ಲ ಜೋರ. ಹೌದೌದು ಖಾಲಿ ಐತಿಲ್ಲ ಬ್ಯಾಗ್. ಈಗ ರೂಮ್ ಬುಕ್ ಮಾಡ್ಬೇಕನ್ನಾಗತ್ತಾರ್ರಿ ಇವ್ರೀಗ. ಏನಾತ? ಈಗ ರೂಮ್ ಬುಕ್ ಮಾಡ್ಬೇಕಂತೀವಂಗ. ನಾವು ನೋಡಿದ್ರೆ ನಾಳೆ ಬುಕ್ ಮಾಡಿದ್ವಿ. ಯಪ್ಪ ನಿನ್ ಕಡೆ ಎಷ್ಟರ ರೊಕ್ಕ ಐತೆ ಹೇಳಿ ನೋಡೋಣ. ಎಷ್ಟರ ರೊಕ್ಕ ಐತಿ ನಿನ್ ಕಡೆ? ನಾವು ಬಜೆಟ್ ಎಕ್ಸಿಟ್ ಮಾಡ್ಬೇಡ್ರಪ್ಪ, ಸ್ವಲ್ಪ ಖರ್ಚು ಮಾಡೋಮಂತ 3 ದಿನ ಲಾಡ್ಜ್ ಆಗಿ ಇರ್ತಾನಂತ ಅಣ್ಣ. ಬಜೆಟ್ ಫ್ರೆಂಡ್ಲಿ ರೂಮ್ಸ್ ಇರ್ತಾವ. ಹುಡುಕ್ 1 ವಾರ ಹುಡುಕ್ ಸಾಕಾಗಿತ್ತು ನಮಗೆ ರೂಮ್. ನಮ್ಮ ಲಕ್ಕಗೆ ಹೆಂಗೋ ಇವತ್ತು ಹುಡುಕಕ್ಕೆ ಬರಬೇಕು. ಗೈಸ್ ನೋಡ್ರಿ ಇವ ಈಗ ಬಂದನ್ರಿ. ಈಗೆಲ್ಲ ರೆಡಿ ಆಗೈತಿ, ಎಲ್ಲ ಎಸ್ಟಿಮೇಟ್ ಕಳಿಸಿವಿ. ಅದಕ್ಕೆ ಹಿಂಗೆ ಮಾತಾಡತನ್ರಿ ಹೌದಲ್ಲ? ಹೌದೌದು ಅಲ್ಲಪ್ಪ ಪ್ಲಾನ್. ನೋಡ್ರಿ ಇಲ್ಲಿ ವಿಶಾಲ್ ಏನ್ ಮಾಡ್ಯಾನ ಹೇಳ್ರಿ. ನಾವು ಕೇಳ್ತೀವಿ ಅಂತೇಳಿ ಅಲ್ಲೇ ಕುಡ್ದು ಬಂದ್ಬಿಟ್ಟ. ಎದಕ್ಕೆ ಬಾಯಲ್ಲೇ ನೋಡ್ರಿ ಇರ್ಲಿ ಬಿಡು ಪಾಪ ಅವ್ನು ಇದಕ್ಕೆ ಸೈ ಮಾಡತ್ತಿ ಪಾಪ ಅವ್ಗೆ. ಗೈಸ್ ಈಗ ವಿಶಾಲ್ ಏನ್ ಮಾಡ್ಯಾನ ಹೇಳ್ರಿ, ಸ್ವಲ್ಪ ದೊಡ್ಡ ಬ್ಯಾಗ್ ತಂದಾನ. ಈಗೆಲ್ಲ ಇವೆಲ್ಲ ಅದ್ರೊಳಗೆ ಪಾರ್ಸಲ್ ಮಾಡ್ಸಾತೀವ್ರಿ ಈಗ ಸಿಮ್ಮಲ್ಲಿ. ನೋಡ್ರಿ ಇಲ್ಲಿ ಮಗ ಹಿಡಿಯಲ್ಲ ಇವ ನೋಡಿದ್ರೆ ಹಿಂಗ ಅದಾನ ಕರೆ ಸಿಮ್ಮದ್ ಬ್ಯಾಗ್ ಹಾಕೊಂಬಂದ. ಹಿಡ್ದೈತೆ ನಿಂದು ಉದ್ದದ ಬ್ಯಾಗ್ ಹಿಡಿಯಲ್ಲ. ಗೈಸ್ ನೋಡ್ರಿ ಇವಾಗ ಊಟ ಮಾಡಕ್ಕೆ ಬಂದೀವಿ ನಾವೆಲ್ಲ. ನೋಡ್ರಿ ಇಲ್ಲಿ ಸೊ ಇಲ್ಲೇ ಏನೋ ಎಗ್ ರೈಸ್ ತೊಗೊಳತ್ತೀವಿ. ವಿಶಾಲ್ನು ಬಂದಾನ. ವಿಶಾಲ್ ಅವ ಎಗ್ ರೈಸ್ ತಿನ್ನಂಗಿಲ್ರಿ. ಯಾಕ್ರಿಪ್ಪ ಅಂದ್ರೆ ಫುಲ್ ಪ್ಯೂರ್ ವೆಜಿಟೇರಿಯನ್ ಅದಾನವ. ಅದ್ರ ಸಂಬಂಧ 4 ಕೊಟ್ರ 3 ಕೊಟ್ರೆ ತಿನ್ ಏನಾಗಲ್ಲ. ಗೈಸ್ ನೋಡ್ರಿ ಇಲ್ಲೇ ನಾನು ಪವನ್ ಮತ್ತು ನಿತೀಶ್ ಎಗ್ ರೈಸ್ ತೊಗೊಂಡಿವಿ. ಅಣ್ಣ ಇಡ್ಲಿ ತೊಗೊಂಡಾನ. ಎದಕ್ಕೆ ತೊಗೊಂಡಿವಿ ಇಡ್ಲಿ? ಇದು ತಗೊಂಡಿರ್ಲಿ ರೀಸನ್ ಹೇಳು. ನೀ ಎದಕ್ಕೆ ತಗೊಂಡಿರ್ಲಿ? ಅದ ನೀ ಎಗ್ ರೈಸ್ ಎದಕ್ಕೆ ತೊಗೊಂಡಿಲ್ಲ ಅದಕ್ಕೆ ಹೇಳು. ಇಷ್ಟು ಹೇಳು ಸಾಕು. ನಾನು ವೆಜಿಟೇರಿಯನ್. ನೀ ಸೂಡೋ ವೆಜಿಟೇರಿಯನ್. ನೋಡ್ರಿ ಇವಾಗ ಮತ್ತು ಪವನ ಏನು ರೆಕಮೆಂಡ್ ಮಾಡಿದ್ದಿ? ಬಾದಾಮಿ ಮಿಲ್ಕ್ ರೆಕಮೆಂಡ್ ಮಾಡಿದ್ದ. ಸೊ ಬಾದಾಮಿ ಮಿಲ್ಕ್ ಕುಡಿಯತಿ. ಇದೇ ಮಾಡಲಿ ಬಿಡ್ರಲಿ, ಫೋನ್ ಬಿಡ್ರಲಿ, ಸ್ವಲ್ಪ ಎಂಜಾಯ್ ಮಾಡಿದ್ದೀನಿ. ಗೈಸ್ ಕೇಳ್ರಿ ಇದನ್ನು ಮೋಟಿವೇಶನ್ ಹೇಳ್ತಾನ. ಹಾಂ ಹೇಳ ಬಾ ವಿಶಾಲ್ ಬಸ್ ಹುಡ್ಕಕ್ಕೆ ಅಡ್ಡಾಡಕತ್ತ ಬಿಟ್ಟ ನೀವು ಫುಲ್. ಹೌದು ಬಸ್ ನಿಮ್ಮಂತವ್ರು ನಾವೇ ಹೊಡಿಸ್ಬೇಕು. ಹೌದು ಮತ್ತೆ ಅಷ್ಟು ಮಾಡೋಕ್ಕಾಗಂಗಿಲ್ಲನೇ. ಹೇಳ್ಬಿಡ್ಲಿ ಅದಕ್ಕೆ. ಯಾರು ಕ್ಲಬ್ ಕ್ಲಾಸಾ? ಎಲ್ಲೈತಿ? ಯಾವುದೋ ಒಂದಿದೆ ನಿಂದ ಐರಾವತ ಇದೆ, ಅದಕ್ಕೆ ಹೋಗೋಣ. ಬರ್ರಿ ಗೈಸ್ ನೀವು ಐರಾವತಕ್ಕೆ ಹೋಗೋಣ ತನ್ರಿ. ಫಸ್ಟ್ ಅದ್ರ ಪ್ರೈಸ್ ಕೇಳೋಂತಡ್ರಿ ಎಷ್ಟೈತೆ ಅಂತ ಹೇಳಿ. ನೋಡ್ರಿ ಇಲ್ಲೇ ಗಾಡಿ ಪಂಚರ್ ಆಗಿಬಿಟ್ಟೈತಿ ಬಸ್ ಸ್ಟ್ಯಾಂಡ್ದಾಗ. ನೋಡ್ರಿ ನಡ್ಬರ್ಕ ನಿಂತು ಬಿಟ್ಟೈತಿ. ಬಸ್ಸಿಗೆ ಹೋಗಾಕೂ ಜಾಗ ಇಲ್ಲ, ಏನೂ ಇಲ್ಲ. ನೋಡ್ರಿ ಇಲ್ಲಿ ಇವಾಗ ಜಾಗ ಹಚ್ಚಿ ಪಂಚರ್ ಆಗ್ತೈತೆ ಆ ಥರ ಅದ್ರ. ಸೀಟ್ ಇರಲಿಲ್ಲ ಅಂದರೂ ಬಸ್ ಹತ್ತಿದ್ವಿ. ಯಾಕ್ರಿಪ್ಪ ಅಂದ್ರೆ ಹಂಗೆ ಹಿಂಗೆ ಮಾಡಿ ಮಡಿಕೇರಿಗೆ ತಲುಪಬೇಕಿತ್ತು. ಯಾಕ್ರಿಪ್ಪ ಅಂದ್ರೆ ಮುಂದೆ ತೋರಿಸ್ತೀನಿ ಅಂತ ಬರ್ರಿ. ನಮಗೆ ಬಸ್ನಾಗ ಸೀಟ ಸಿಕ್ಕಿಲ್ಲ. ಹೌದು ವಿಶಾಲ? ಇವಾಗ ಸಿಕ್ಕಿದೆ. ಜಸ್ಟ್ ಇವಾಗ ಸಿಕ್ಕೈತಿ ಬಸ್ ಸೀಟ್ ಇವಾಗ ಸಿಕ್ಕೈತಿ. ಬಸ್ದಾಗ ಡ್ರೈವರ್ ಗಾಡಿನ ತಿರುಗಾಡಕತ್ತಾನ ಪಾಪ ಕೆವಿ ಕೆಳಗೆ ಬಿದ್ದು
ಫುಲ್ ಡ್ರೈವರ್ ಅಂದ್ರೆ ಫುಲ್ ಚೊಕ್ಕೊಟ್ಟಾನ ನೋಡ್ರಿ. ಇಲ್ಲ ಇವಾಗ ಸೀಟ್ ಎಲ್ಲ ಖಾಲಿ ಆಗ್ಯಾವು. ಹೋಗೇ ಇಲ್ಲ ಅಲ್ಲಿ 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 ಮುಂದೆ ಹೋಗ್ಕೊಂತಾನೆ ಅಲ್ಲಿ ಕ್ಯಾಪ್ ಹಾಕೊಂಡು ಹೋವೆ ಪವನ್ ಇಲ್ಲಿ ನೋಡ್ರಿ ಇದೇ ಕಾರಣ ಸಂಬಂಧ ನಾವು ಹಿಂಗೆ ಮಾಡಿ ಮಡಿಕೇರಿ ತಲುಪಬೇಕಾಗಿತ್ತು. ಯಾಕ್ರಿಪ್ಪ ಅಂದ್ರೆ ಮೈಸೂರಿಂದ ಒಂದು ಟೈಮ್ ಬರತ್ತೈತೆ, ಮಂಗಳೂರಿಂದ ಇನ್ನೊಂದು ಟೈಮ್ ಬರತ್ತೈತೆ. ಅವ್ರ ಸಂಬಂಧ ನಾವು ಮಡಿಕೇರಿಗೆ ತಲುಪಬೇಕಾಗಿತ್ತು. ಇವಾಗ ನಾವೆಲ್ಲಿ ಹೊಂಟಿವ್ರಿಪ್ಪ ಅಂದರೆ ಹೇಳಿ ಇವಾಗ ಮಡಿಕೇರಿಗೆ ಬಂದೀವಿ ನಾವು. ಸೊ ಇವಾಗ ನಾವು ಬೈಕ್ ನಾವು ರೆಂಟ್ ಮುಂಚೆನೇ ಬುಕ್ ಮಾಡಿದ್ವಿ. ಸೊ ಇವಾಗ ಬೈಕ್ ತೊಗೊಳಕೊಂತೀವಿ. ಯಾವ್ಯಾವ ಬೈಕ್ ತೊಗೊಂಡಿವಿ ಅಂತೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಅಲ್ಲಿ ಹೋಗಿ. ಏನಂತೀಪ ಏನು ಹೇಳ್ಬೇಕಪ್ಪ, ತಂಡೆ ಕರ್ಕೊಂಬಂದ್ಬಿಟ್ರಿ ಅವ್ರು ತೆಗೆ ಅಂದ್ರೆ ತೆಗೆವಲ್ಲ ನೋಡ್ರಿ ಬರೀ ಅಂಥದ್ರಾಗೆ ಇರ್ನಿ ಬಾ ಇಲ್ಲಿ. ಅದು ಉಪ್ಪ ತುಪ್ಪ ಒಂದೇ ಸಲ. ಗೈಸ್ ನೋಡ್ರಿ ಇವಾಗ ಬೈಕ್ ರೆಂಟಲ್ ಅದನ್ನೆಲ್ಲ ತೊಗೊಂಡ್ವಿ ಮತ್ತು ಪೇನು ಮಾಡಿದ್ವಿ, ಅಡ್ವಾನ್ಸು ಮತ್ತು ಡೆಪಾಸಿಟ್ ಇಡಬೇಕಲ್ಲ. ಸೊ ಅದನ್ನೂ ಇಟ್ವಿ. ಸೊ ಇವಾಗ ಏನು ಮಾಡಕ್ಕೆ ಹೇಳ್ಯಾರಿಪ್ಪ ಅಂದ್ರೆ ನಮ್ಗೆ ಹೆಲ್ಮೆಟ್ ಚೂಸ್ ಮಾಡಕ್ಕೆ ಹೇಳ್ಯಾರ. ಅವ್ರು ಗಾಡಿ ತರಕ್ಕೆ ಹೋಗ್ಯಾರ. ಪವನಿಗೆ ಹೆಲ್ಮೆಟ್ ಸಿಗ್ವಲ್ತಾಗೈತಿ. ಅಕ್ಷಯ್ ನಿಂಗೆ ಸಿಕ್ಕೈತಿಲ್ಲ ನಿಂಗೆ ಹೆಲ್ಮೆಟ್ ಯಾವ ಯೂಸ್ ಮಾಡೋದಿಲ್ಲ. ಹೆಲ್ಮೆಟ್ ಇವತ್ತು ಯೂಸ್ ಮಾಡಿಲ್ಲ, ಈ ಹೆಲ್ಮೆಟ್ ಯೂಸ್ ಮಾಡತ್ತಾನ ಇವತ್ತು. ಆಯ್ತು ಅಭಿಲಾಷ್ ನಿಂಗೆ ಸಿಗ್ತಿಲ್ಲ ಹೆಲ್ಮೆಟ್? ಹೆಲ್ಮೆಟ್ ಇಲ್ಲ ಸೀದಾ ಸೀದಾ ನಿಂಗೆ ಸಿಗ್ತಿಲ್ಲ ಮಾವ ಪೊಲೀಸರು ಮಾವ ಬೈ ನಿಂಗೆ ಸಿಗ್ತಾ ಹೆಲ್ಮೆಟ್? ಹಾಂ ನಿಂಗೆ ಇಲ್ಲ ಬೈ ನಿಂಗೆ ಹೆಲ್ಮೆಟ್? ಅವಂಗೂ ಇಲ್ಲ. ಸೊ ನೋಡ್ರಿ ಇವಾಗ ನಮ್ಗೆ ಗಾಡಿ ಬರೋವಲ್ಲ, ವೇಟ್ ಮಾಡತ್ತೀವಿ ಈಗ. ಗೈಸ್ ನಮ್ಮ ಪವ್ಯಾಗ ಹೆಲ್ಮೆಟ್ ಸಿಗೋಲ್ತಾಗೈತಿ. ಎದಕ್ಕೆ ಗೋ ಪವನ್? ಹಾಂ ಎದಕ್ಕೆ? ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಹೈ. ಹಾಂ ಕರೆಕ್ಟ್ ಆಗೈತಿ. ಕರೆಕ್ಟ್ ಐತಿ ಇದನ್ನ ಕೆಳಗೆ ಕರೆಕ್ಟ್ ಐತಿ ಅಷ್ಟೇ. ಫುಲ್ ಬೇಡವಾ ನಿಂಗೆ? ಫುಲ್ ಇಲ್ಲ. ಗೈಸ್ ಹಿಂಗೆ ನೋಡ್ರಿ ಒಂದೊಂದು ಗಾಡಿ ಬರತ್ತವು. ಈಗ 3 ಬಂದವು, ಇನ್ನೊಂದು 2 ಬರ್ತಾವು. ಹಾಂ ಮತ್ತು ಇನ್ನೇನು ಮಡಿಕೇರಿ ಸುತ್ತಾಡ್ತೀವಿ ಹೇಳಿ ಅಷ್ಟೇ. ಇವಾಗ ಸುತ್ತಾಡಿದ್ರಿ ಈಗ ಇದು ಶಿಸ್ತ ಹೋಗಿ ಮೊದಲೇ ಹೋಗಿ ಮಡಿಕೇರಿ ತಿಳ್ಬೋದು ನೋಡ್ರಿ ಈಗ ಅಷ್ಟೇ, ಮತ್ತೇನಿಲ್ಲ. ಹಾಂ ಈಗ ಎಕ್ಸಾಮ್ ಹೆಂಗಾಗಿತ್ತು ಅದನ್ನೇ ಹೇಳಿ. ಎಕ್ಸಾಮ್ ಆಗೈತೆ ಬಿಡ್ರಿ ಅದು. ಅದು ಬೇರೆ ಪಾಠ. ದೇವ್ರು ಆಯ್ತು ಬರ್ರಿ ಗೈಸ್. ಇವಾಗ ಇವರು ವಿಡಿಯೋ ಮಾಡ್ಕೊಳತ್ತಾರ. ಇದಕ್ರಿಪ್ಪ ಅಂದ್ರೆ ಏನೂ ಸ್ಕ್ರ್ಯಾಚಸ್ ಇರಬಾರ್ದಲ್ಲ. ಅಕಸ್ಮಾತ್ ಏನರ ಸ್ಕ್ರ್ಯಾಚಸ್ ಅದು ಏನರ ಐತಂದ್ರೆ ಈಗ ಮಾಡ್ಕೋಬೇಕು ನಾವು. ಆಮೇಲೆ ಮತ್ತೆ ಅವ್ರು ಏನರ ನಮ್ಮ ಹೆಂಗೆ ಬಂದ್ರೆ ಅದಕ್ಕೆ ಪ್ರಾಬ್ಲಮ್ ಅಂತೇಳಿ ಇವಾಗ ಮಾಡ್ಕೊಳ್ಳಿ. ನೋಡ್ರಿ ಎಲ್ಲಿ ಇಟ್ಕೋರಿ ನೀವು. ಹಾಂ ಅಕ್ಷಯ್ ನಿಮ್ಮ ನಂಬರ್ ಪಿನ್ ಮಾಡಿರ್ತೀನಿ. ಮುಸ್ತಫಾ ಗೈಸ್ ನೋಡ್ರಿ ಇವಾಗ ಅಷ್ಟು 5 ಗಾಡಿ ಬಂದ್ವು. ಸೊ ನಾವು ಯಾವ್ಯಾವ ತೊಗೊಂಡಿವಿ ಅಂದ್ರೆ 3 ಎಂಟಾರ್ಕ್ ಪ್ರಿಫರ್ ಮಾಡೀವಿ ಮತ್ತು 2 ಬರ್ಗ್ಮ್ಯಾನ್ ಸುಜುಕಿದು ಪ್ರಿಫರ್ ಮಾಡೀವಿ. ಸೊ ನೋಡ್ರಿ ನಮ್ಗೆ ಯಾವ್ದು ಚಲೋ ಅನಿಸ್ತೈತೆ ಅಂಥೇಳಿ ಪವನ್ ಹೇಳ್ತಾನೆ, ಬಿಟ್ರೆ ಅವ್ರು ಪವನ್ ಫ್ರೆಂಡ್ಸ್ ಅದ ಹೇಳ್ತಾರೆ, ಬಿಟ್ರೆ ನಾನು ಹೇಳ್ತಾರೆ, ಬಿಟ್ರೆ ಇದು ಹೇಳ್ತಾನೆ. ಎಲ್ಲದಾನವ ಗೈಸ್ ನೋಡ್ರಿ ಇಲ್ಲಿ ಎಲ್ಲಿ ಹೆಂಗೆ ಕೂತಾನ ನೋಡ್ತೀವಿ ನಾವು. ಹೋಗಿ ಬಾಲಿ ಎತ್ತಾಗೆ ಬಾಯ್ ತಗೆ ಬಾಯ್ ತಗೆ ನೆನಪು ಬರತೈತೆ ನಮಗೆ. ಎದಕ್ಕೆ ಬಂದ್ಯಾ ಇವ್ರ ಜೊತೆ? ಹಾಂ ಹಾಂ 2 ದಿನ ಚುಟ್ಟಿ ಇದ್ವು ರೀ. 2 ದಿನ ಚುಟ್ಟಿ ಇದ್ದೆ. ಎಷ್ಟೋ ದಿನ ಆತ ನಮ್ಮ ವಿಡಿಯೋಗ್ರಾಫರಿಗೆ ನೋಡಿರ್ಲಿಲ್ಲ. ನಿಮ್ಮ ಏನು ವಿಡಿಯೋ ಹಿಂದೆ ನೋಡಿ ಕಾಣತ್ತೀರಿ, ಬಾಯ್ಸ್ ಕೇಳ್ತೀರಿ ನೀವು. ನನ್ನ ಹಿಂದೆ ಭಾಳ ಮಂದಿ ಅದಾರೆ. ನನ್ನ ಹಿಂದೆ ಭಾಳ ಮಂದಿ ಅದಾರೆ. ಕಂಡಿರ್ಲಿಲ್ಲ. ಎಷ್ಟು 2-3 ವರ್ಷ ಆಗಿತ್ತು. ಇವ್ರು ಅಣ್ಣವ್ರು ಕಂಡಿರ್ಲಿಲ್ಲ ಹಂಗೆ, ಅದಕ್ಕೆ ಬಂದೆ ಮೀಟ್ ಆಗಕ್ಕೆ. ಇವರೆಲ್ಲರೂ ಇಷ್ಟು ಜನ ಕಂಡಿರ್ಲಿಲ್ಲ. ಇಲ್ಲ ಸಾರಿ. ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡ್ರಿ. ನಾವು ಗೈಸ್ ಇವಾಗ ನಮ್ಮ ಅಭಿಷೇಕ್ ಏನೋ ಒಂದು ಡೈಲಾಗ್ ಹೇಳ್ತಾನಂತ. ಸೊ ಜಲ್ದಿ ಬರಲಿ. ನೋಡ್ರಿ ಎಲ್ಲರೂ ಇವತ್ತು ಬೇರೆ ಥರದ ಹೆಲ್ಮೆಟನ್ನು ಯೂಸ್ ಮಾಡ್ತಿರ್ತಾರೆ. ನಾವೆಲ್ಲರೂ ಈ ಹೆಲ್ಮೆಟನ್ನು ಯೂಸ್ ಮಾಡಿ ಮಡಿಕೇರಿ ಅಡ್ಡಾಡ್ತಿದ್ದೀವಿ. 15 minutes later. ಗೈಸ್ ಇವಾಗ ನಾವಿಲ್ಲಿ ಸನ್ರೈಸ್ ಪಾಯಿಂಟ್ ಕಡೆ ಬಂದಿದ್ದೀವಿ. ಲಂಡನ್ ಬಾಯ್ ಏನೇ ಲಂಡನ್ ಬಾಯ್ ಇಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಗೈಸ್ ಇಲ್ಲಿ ಬಂದಿದ್ದೀವಿ. ಲಂಡನ್ದಾಗೂ ಹಿಂಗೆ ತಂಡಿರ್ತೈತೆ ಅಂತ ನೋಡ್ರಿ ಅವನು. ನಮಗೂ ಇವಾಗ ಗೊತ್ತಾಯ್ತು. ಮತ್ತೆ ಯಾರಿಗಾರ ಏನ್ರ ಹೇಳೋದೈತಾನೆ? ನಿಂಗೆ ಏನ್ರ ಹೇಳೋದೈತಾನೆ? ನಿಂಗೆ 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 ಆಯ್ತು ಹೌದು. ಓಕೆ ಬರೀ ವಿಶಾಲ್ ಏನು ಮಾಡತ್ತಾನ ಹೇಳ್ರಿ? ಸಿಕ್ಕಲ್ಲಿ ಕರ್ಕೊಂಡು ಹೊಂಟಾನೆ, ಸಿಕ್ಕಲ್ಲಿ ದಾರಿ ತಪ್ಸಾತಾನ. ನೀನೇ ಬಾಯ್ಲೆ ಅರ್ಥ ಆಯ್ತು ಅನ್ಸುತ್ತೆ. ಕರ್ಕೊಂಡ್ ಬಂದಿದ್ದೀನಿ ಕರೆಕ್ಟಾಗಿ. ಎಲ್ಲೆಲ್ಲ ಹೋಗಿದ್ರಿ ಗೈಸ್ ನಮಗೂ ಬರಾಕ್ ಬರ್ತಿತ್ರಿ. ಸುಮ್ಮ ಇವಾಗ ಬಂದ್ಯಲ್ಲ ನಮ್ಮ ಜೊತೆ. ಅವ್ರೆಲ್ಲದಾರಂತೆ? ಅವರು ಅಲ್ಲೆಲ್ಲ ಸುತ್ತಾಡ್ತಾರೆ ಬಾ ಅಂತ ಹೇಳಿದ್ದೀನಿ. ಬರ್ತಾರಂತೆ ಬರ್ತಾರಂತ್ರಿ ಗೈಸ್. 30 ಕಾಯೋನೇ ಇರ್ತಾವೆ.
ಗೈಸ್ ಚಾ ಕುಡಿಯಾಕ ಗುದ್ದಾಡತ್ತೀವಿ ನೋಡ್ರಿ ಇಲ್ಲಿ 4 ಮಂದಿ ಇಲ್ಲೇ 6 ಮಂದಿ ಅಲ್ಲಿಗೆ ಗೈಸ್ ನೋಡ್ರಿ ಇವಾಗ ಹೊಳ್ಳೆ ಫುಲ್ ಚೇಂಜ್ ಮಾಡಕ್ಕೆ ಬಂದ್ವಿ ಯಾಕಂದ್ರೆ ಅದು ಸ್ಕೂಟಿದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸೊ ಅದ್ರ ಸಂಬಂಧ ಚೇಂಜ್ ಮಾಡಕ್ಕೆ ಬಂದ್ವಿ ಏನು ಹೇಳತ್ತಿ ಪಾಪ್ಸಕ್ಕೆ ನಮ್ಗೆ ಹಿಂಗೆ ಆಗತ್ತೈತ್ಲ ಹಾಂ ವಿ ಆರ್ ಫೇಸಿಂಗ್ ಸೋ ಮೆನಿ ಪ್ರಾಬ್ಲಮ್ಸ್ ಗೈಸ್ ನೋಡು ತಡ್ರಿ ನೀ ಏನೇನಾಕೈತಿ ಇದು ಸನ್ರೈಸ್ ನೋಡ್ಬೇಕು ನಾವು ಆ್ಯಕ್ಚುಲಿ ಸನ್ರೈಸ್ ಟೈಮ್ ನೋಡ್ಬೇಕ್ರಿ ಇವಾಗ ಟೈಮ್ ಎಷ್ಟಾತೆ 6:50 ಸನ್ರೈಸ್ ಇನ್ನೂ 25 ನಿಮಿಷ ಇದೆ ಬಿಡೋದು ಬೇಡ ಹೋಗೋಣ ಗೈಸ್ ನೋಡ್ರಿ ಫೈನಲಿ ನಮ್ಗೆ ಈಗ ಹೊಸ ಬೈಕ್ ಕೊಟ್ರೆ ಸೊ ಇವಾಗ ನಾವು ಹೊಸ ಸ್ಕೂಟಿ ತೊಗೊಂಡು ಹೊಂಟೀವಿ ಯಾಕ್ರಿಪ್ಪ ಅಂದ್ರೆ ಸ್ವಲ್ಪ ಬ್ರೇಕ್ ಪ್ಯಾಡಿನ ಪ್ರಾಬ್ಲಮ್ ಇತ್ತು ಸೊ ಅದ್ರ ಸಂಬಂಧ ಇವಾಗ ಇದನ್ನು ಸ್ಕೂಟಿ ತೊಗೊಂಡು ಹೊಂಟೀವಿ ಗೈಸ್ ನೋಡ್ರಿ ಇವಾಗ ನಾವು ಸನ್ರೈಸ್ ನೋಡೋಕೆ ಎಲ್ಲಿ ಬರತ್ತೀವಿ ಅಂದ್ರೆ ನೋಡ್ರಿ ರಾಜಾ ಸೀಟ್ ಗಾರ್ಡನ್ ಮಡಿಕೇರಿಗೆ ಬಂದೀವಿ ಏನಾಯ್ತು ಪಾರ್ಕ್ಗಳು ಮುಂಜಾನೆ ಫ್ರೀ ಇರ್ತಾವ ವಾಕಿಂಗ್ ಸಲಕ್ಕೆ ಈಗ ಓಪನ್ ಮಾಡ್ಯಾರ ಫ್ರೀ ಅಂತ ಆಮೇಲೆ ಒಂದು 9 AM ಸ್ಟಾರ್ಟ್ ಮಾಡ್ತಾರಂತೆ ಹಾಂ ಓಕೆ ನೋಡ್ರಿ ಇಲ್ಲಿ ಗಾರ್ಡನ್ ಹಿಂಗೆ ಐತಿ ಎಕ್ಸಿಟಿಗೆ ದುಡ್ಡು ಇಡ್ತಾರ